ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದ್ದಕ್ಕೆ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ನಗರದ ಡಿಸಿ ಕಚೇರಿ ಬಳಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಡ್ರಗ್ಸ್ ಪತ್ತೆ ಹಚ್ಚುವಲ್ಲಿ ಸರ್ಕಾರ ವಿಫಲವಾಗಿದೆ. ಗೃಹ ಸಚಿವ ಪರಮೇಶ್ವರ್ ಕೂಡಲೇ ರಾಜೀನಾಮೆ ನೀಡಬೇಕು. ಡ್ರಗ್ಸ್ ಜಾಲ ಪತ್ತೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಕೂಡ ವಿಫಲವಾಗಿದೆ. 4 ತಿಂಗಳಿನಿಂದ ಡ್ರಗ್ಸ್ ದಂಧೆ ನಡೀತಾ ಇದೆ. ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇದಕ್ಕೆಲ್ಲ ಸರ್ಕಾರವೇ ನೇರ ಕಾರಣ ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು. ಹಿಂದೂ ವ್ಯಕ್ತಿಯನ್ನ ಮುಸ್ಲಿಂ ಧರ್ಮಕ್ಕೆ ಸೇರಿಸಲಾಗಿದೆ. ಕಲಬುರಗಿ ತಾಲೂಕು ತಹಶೀಲ್ದಾರ್ ಕಚೇರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮಹಾ ಎಡವಟ್ಟು ಮಾಡಲಾಗಿದೆ. ಅಧಿಕಾರಿಗಳ ಎಡವಟ್ಟಿನಿಂದ ಕಲಬುರಗಿಯ ರಾಮತೀರ್ಥ ಬಡಾವಣೆಯ ನಿವಾಸಿ ಮಹಾಂತಪ್ಪ ಕುಟುಂಬ ಕಂಗಾಲಾಗಿದೆ. ವೀರಶೈವ ಲಿಂಗಾಯತರಾಗಿರುವ ಮಹಾಂತಪ್ಪ ಕೊತ್ಲೆ ಎಂಬುವರು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ಮುಸ್ಲಿಂ ಧರ್ಮ ಅಂತ ಉಲ್ಲೇಖಿಸಲಾಗಿದೆ. ಆಧಾರ್, ರೇಷನ್ ಕಾರ್ಡ್ ಮತ್ತು ಶಾಲಾ ದಾಖಲಾತಿಗಳನ್ನು ಲಗತ್ತಿಸಿ ಅರ್ಜಿ ಸಲ್ಲಿಸಿದ್ರೂ ಕೂಡ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಈ ಎಡವಟ್ಟು ಮಾಡಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕ್ಯಾರೆ ಅಂತಿಲ್ಲ. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತ ಮಹಾಂತಪ್ಪ ಕುಟುಂಬಸ್ಥರು ಎಡವಟ್ಟು ಸರಿಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯ ಸದರಸೋಪ ಓಣಿಯಲ್ಲಿ ಪ್ರೀತಿ ವಿಚಾರಕ್ಕೆ ಯುವಕನೋರ್ವನಿಗೆ ಚಾಕು ಇರಿಯಲಾಗಿದೆ. ಗೌಸು ಮೊಯಿನುದ್ದೀನ್ ಚಾಕು ಇರಿತಕ್ಕೊಳಗಾದ ಯುವಕ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಗೌಸು ಮೊಯಿನುದ್ದೀನ್ ಎಂಬಾತ ತಮ್ಮ ಮನೆಯ ಹುಡುಗಿಯ ಹಿಂದೆ ಬಿದ್ದಿದ್ದಾನೆ ಅಂತ ಹುಡುಗಿಯ ಚಿಕ್ಕಪ್ಪ ವಸೀಂ ಗಲಾಟೆ ತೆಗೆದಿದ್ದಾನೆ. ಬಳಿಕ ಯುವತಿಯೇ ಫೋನ್ ಮಾಡಿ ಗೌಸ್ ಮೊಯಿನುದ್ದೀನ್ ನನ್ನ ಅಜ್ಞಾತ ಸ್ಥಳಕ್ಕೆ ಕರೆಸಿದ್ಲು. ಈ ವೇಳೆ ಯುವತಿ ಚಿಕ್ಕಪ್ಪ ಮೊಯಿನುದ್ದೀನ್ ಮೇಲೆ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದಿದ್ದಾನೆ. ಗಾಯಾಳು ಯುವಕನನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕಿಮ್ಸ್ ಆಸ್ಪತ್ರೆಗೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದು, ಚಾಕು ಇರಿದ ವಸೀಂ ಮತ್ತು ಯುವತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕಳೆದ ವರ್ಷ ಸಂಭವಿಸಿದ್ದ ಅಂಕೋಲಾದ ಶೀರೂರು ಗುಡ್ಡ ಕುಸಿತದ ದುರಂತ ಪುಸ್ತಕ ಹಾಗೂ ಸಿನಿಮಾ ರೂಪದಲ್ಲಿ ಬರಲಿದೆ. ಸಿನಿಮಾ ಹಾಗೂ ಪುಸ್ತಕ ರೂಪದಲ್ಲಿ ಶೀರೂರು ದುರ್ಘಟನೆ ಕಥೆಯನ್ನ ಪ್ರಕಟಗೊಳಿಸಲು ಕಾಸರಗೋಡು ಶಾಸಕ ಅಶ್ರಫ್ ಮುಂದಾಗಿದ್ದಾರೆ. ಕೇರಳದ ಲಾರಿ ಡ್ರೈವರ್ ಅರ್ಜುನ್ ಸಾವಿನ ಘಟನೆ ಆಧರಿಸಿ ಪುಸ್ತಕ ಸಿನಿಮಾ ಮಾಡೋದಕ್ಕೆ ನಿರ್ಧರಿಸಲಾಗಿದೆ. ಶೀರೂರು ಹಾಗೂ ಅರ್ಜುನ್ ಕಥೆಯನ್ನಾಧರಿಸಿ ಪುಸ್ತಕ ಬರೆದಿದ್ದೇನೆ. ಕೇರಳ ಹಾಗೂ ಕರ್ನಾಟಕ ಮುಖ್ಯಮಂತ್ರಿಗಳಿಂದ ಈ ಪುಸ್ತಕ ಬಿಡುಗಡೆ ಮಾಡಿಸ್ತೇವೆ. ಪುಸ್ತಕದಲ್ಲಿ ಕೇರಳ, ಕರ್ನಾಟಕದ ಮಾಧ್ಯಮ ಮಿತ್ರರ ಸೇವೆಯನ್ನ ಪ್ರಮುಖವಾಗಿ ತೋರಿಸಲಾಗ್ತಾ ಇದೆ ಅಂತ ಸಿನಿಮಾ ಕಥೆಗಾರರೊಬ್ಬರು ಹೇಳಿಕೊಂಡಿದ್ದಾರೆ. ಸದ್ಯಕ್ಕೆ ಪುಸ್ತಕದ ಟೈಟಲ್ ಹಾಗೂ ಸಿನಿಮಾ ಟೈಟಲ್ ಬಿಡುಗಡೆ ಸಂದರ್ಭದವರೆಗೆ ಗೌಪ್ಯವಾಗಿ ಇರಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.